ಇನ್ಸ್ಟಾಗ್ರಾಮ್ ಯೂಸರ್ಸ್ಗಳಿಗೆ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ನಿನ್ನೆ ಅಥವಾ ಇವತ್ತಿಂದ ತುಂಬಾ ಇನ್ಸ್ಟಾಗ್ರಾಮ್ ಅಕೌಂಟ್ಗಳು ಸಸ್ಪೆಂಡ್ ಆಗ್ತಾ ಇದ್ದಾವೆ ಅಂಡ್ ಫಾಲೋವರ್ಸ್ ಕೂಡ ಕಡಿಮೆ ಆಗ್ತಾ ಇದ್ದಾರೆ. ಅಂಡ್ ಅಷ್ಟೇ ಅಲ್ಲದೆ ಕ್ರಿಸ್ಟಿಯಾನೋ ರೊನಾಲ್ಡೋ ವರ್ಲ್ಡ್ ಅಲ್ಲೇ ಜಾಸ್ತಿ ಫಾಲೋವರ್ಸ್ ಇರುವಂತ ಇವರು ಸ್ಪೋರ್ಟ್ಸ್ ಮ್ಯಾನ್ ಆಗಿರೋದ್ರಿಂದ ಇವ್ರಿಗೆ 6.6 ಮಿಲಿಯನ್ ಫಾಲೋವರ್ಸ್ ಕಡಿಮೆ ಆಗಿದ್ದಾರೆ. ಅಂಡ್ ಅಷ್ಟೇ ಅಲ್ಲದೆ ವಿರಾಟ್ ಕೊಹ್ಲಿ ಅವರು ನಮ್ಮ ಇಂಡಿಯಾದಲ್ಲೇ ಜಾಸ್ತಿ ಫಾಲೋವರ್ಸ್ ಇರುವಂತ ಇವರು ಸ್ಪೋರ್ಟ್ಸ್ ಮ್ಯಾನ್ ಆಗಿರೋದ್ರಿಂದ ಇವ್ರಿಗೆ 2 ಮಿಲಿಯನ್ ಫಾಲೋವರ್ಸ್ ಕಡಿಮೆ ಆಗಿದ್ದಾರೆ. ಕೆಲವೊಂದಿಷ್ಟು ಯಾರೆಲ್ಲ ಸೆಲೆಬ್ರಿಟೀಸ್ ಗಳಿದಾರಲ್ವಾ, ಜಾಸ್ತಿ ಫಾಲೋವರ್ಸ್ ಇರೋರು ವರ್ಲ್ಡ್ ಅಲ್ಲೇ, ಅವ್ರಿಗೆಲ್ಲರಿಗೂ ಕೂಡ ಫಾಲೋವರ್ಸ್ ಕಡಿಮೆ ಆಗಿದ್ದಾರೆ. ರೀಸನ್ ಏನಂದ್ರೆ, ಸೊ ಬಾಟ್ ಅಕೌಂಟ್ಗಳು ಅಥವಾ ಇನ್ಆಕ್ಟಿವ್ ಅಕೌಂಟ್ಗಳು ಅಥವಾ ಫೇಕ್ ಅಕೌಂಟ್ಗಳು ಈ ತರ ಎಲ್ಲಾ ಅಕೌಂಟ್ಗಳು ಯಾವ್ಯಾವೆಲ್ಲ ಇದಾವೆ, ಸೊ ಎಲ್ಲದೂ ಕೂಡ ಡಿಲೀಟ್ ಆಗ್ತಾ ಇದಾವೆ. ಅಂಡ್ ಕೆಲವೊಬ್ಬರಿಗೆ ಕೆಟ್ಟ ಕಮೆಂಟ್ ಅನ್ನ ಮಾಡೋದಾಗಿರ್ಬೋದು ಅಥವಾ 18+ ವಿಡಿಯೋಸ್ಗಳನ್ನ ಕಳಿಸೋದು ಯಾರಿಗಾದ್ರು, ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು, ಅಥವಾ ಇನ್ಆಕ್ಟಿವ್ ಇನ್ಸ್ಟಾಗ್ರಾಮ್ ಅಲ್ಲಿ ಬೇಡದೇ ಇರೋಂಥ ಕೆಲಸಗಳನ್ನೆಲ್ಲ ಮಾಡ್ತಿರ್ತಾರಲ್ವಾ, ಅಂತ ಒಂದು ಅಕೌಂಟ್ಗಳನ್ನ ಹುಡುಕಿ ತೆಗೆದು ಇವಾಗ ಅವರು ಸಸ್ಪೆಂಡ್ ಮಾಡ್ತಾ ಇದ್ದಾರೆ. ಅಂಡ್ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಏನಾದರೂ ಡಿಲೀಟ್ ಆಗಿದ್ರೆ ಅಥವಾ ಏನಾದರೂ ನೀವು ಎಲ್ಲ ಕರೆಕ್ಟ್ ಆಗಿದ್ರು ಕೂಡ ಅದು ಡಿಲೀಟ್ ಆಗಿದ್ರೆ, ಸೊ ನೀವು ಮೆಟಾದವ್ರಿಗೆ ಹೆಲ್ಪ್ಲೈನ್ಗೆ ನೀವು ಅಪೀಲ್ ಮಾಡಿ ನೀವು ಮತ್ತೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ನೀವು ರಿಕವರಿ ಮಾಡ್ಕೋಬೋದು. ಆ್ಯಂಡ್ ಅಷ್ಟೇ ಅಲ್ಲದೆ ತುಂಬ ಅಕೌಂಟ್ಗಳು, ಒಂದು 4-5 ಅಕೌಂಟ್ಗಳು ಇರುತ್ತಲ್ವಾ, ಈ ಥರ ಅಕೌಂಟ್ಗಳು ಯಾರ್ದೆಲ್ಲ ಇರುತ್ತೋ ಅವ್ರದ್ದು ಕೂಡ ಡಿಲೀಟ್ ಆಗ್ತಾ ಇದೆ. ರೀಸನ್ ಏನಂದರೆ, ಸೊ ತುಂಬ ಅಕೌಂಟ್ಗಳನ್ನು ನೀವು ಕ್ರಿಯೇಟ್ ಮಾಡೋದು ತಪ್ಪಲ್ಲ, ಬಟ್ ಅದನ್ನು ಮೇಂಟೈನ್ ಮಾಡಬೇಕು. ಅದರಲ್ಲಿ ಯಾವುದೇ ಪೋಸ್ಟ್ ಹಾಕ್ದೇನೆ ಸುಮ್ಮನೆ ಅಕೌಂಟನ್ನು ಕ್ರಿಯೇಟ್ ಮಾಡೋದು ಬಿಟ್ಟರೆ, ಸೊ ಇದರಿಂದ ಇದು ಇನ್ಆಕ್ಟಿವ್ ಅಕೌಂಟ್ ಆಗಿರೋದ್ರಿಂದ ಸೊ ಅದು ಕೂಡ ಡಿಲೀಟ್ ಆಗ್ಬೋದು. ಅದರಲ್ಲಿ ಎಷ್ಟೇ ಫಾಲೋವರ್ಸ್ ಇದ್ರೂ ಕೂಡ ಅವರು ಕೇರ್ ಮಾಡೋದಿಲ್ಲ, ಎಕ್ದಮ್ ಸಸ್ಪೆಂಡ್ ಮಾಡಿಬಿಡ್ತಾರೆ. ಸೊ ನಿಮಗೂ ಕೂಡ ಈ ಥರ ಏನಾದರೂ ಪ್ರಾಬ್ಲಮ್ ಆದರೆ ನೀವು ಮೆಟಾ ಅಥವಾ ಇನ್ಸ್ಟಾಗ್ರಾಮ್ ಹೆಲ್ಪ್ಲೈನ್ಗೆ ನೀವು ಅಪೀಲ್ ಮಾಡಿ ಮತ್ತೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ರಿಕವರಿ ಮಾಡ್ಕೋದು. ಬಟ್ ಯಾರಿಗಾದ್ರೂ ಫಾಲೋವರ್ಸ್ ಕಡಿಮೆ ಆಗಿದ್ರೆ, ಸೊ ರೀಸನ್ ಇಷ್ಟೇ, ಬಾಟು ಮತ್ತು ಸ್ಯಾಂಪು ಮತ್ತು ಇನ್ಆಕ್ಟಿವ್ ಅಕೌಂಟ್ಸ್ಗಳನ್ನು ಇನ್ಸ್ಟಾಗ್ರಾಮ್ ಅವರು ತೆಗಿತಾ ಇದ್ದಾರೆ. ಯಾಕಂದರೆ ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವೊಂದಿಷ್ಟು ಬೇಡದೇ ಇರೋಂಥ ಬ್ಯಾಡ್ ಏನೆಲ್ಲ ಮಾಡ್ತಾ ಇದ್ರಲ್ವಾ, ಇನ್ಆಕ್ಟಿವಿಟೀಸ್ ಅಂಥದನ್ನೆಲ್ಲದು ಕೂಡ ಕಂಡುಹಿಡಿಯೋದಕ್ಕೋಸ್ಕರ ಆ್ಯಂಡ್ ಕ್ಲೀನ್ ಇರಬೇಕು. ಸೊ ಇವಾಗ ಇನ್ಸ್ಟಾಗ್ರಾಮ್ ನೀವು ತೆಗೆದ್ರೆ ಸಾಕು, ಬರೀ ಏನೇ ಆದರೂ ಒಂದು ಬೇಡದೇ ಇರೋಂಥ ಪೋಸ್ಟ್ಗಳಾಗಿರ್ಬೋದು ಅಥವಾ ಕ್ರಿಂಜ್ ಪೋಸ್ಟ್ಗಳು ಬರುತ್ತೆ. ಸೊ ಇದೆಲ್ಲ ಬೇಡ, ಒಂದು ಕ್ಲೀನ್ ಮೆಟಾ ಇನ್ಸ್ಟಾಗ್ರಾಮ್ ಇರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಹೊಸ ರೂಲ್ಸನ್ನು ಅಥವಾ ಅಪ್ಡೇಟನ್ನು ತೊಗೊಂಡ್ಬಂದಿದ್ದಾರೆ. ಸೊ ಈ ಒಂದು ಅಪ್ಡೇಟ್ ನಿಮಗೆ ಎಷ್ಟು ಇಷ್ಟ ಆಯಿತು ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೇನಾದರೂ ಫಾಲೋವರ್ಸ್ ಅಥವಾ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಸಸ್ಪೆಂಡ್ ಆಗಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಯಾವ ಥರ ಅಪೀಲ್ ಮಾಡೋದಂತ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ. ಸೊ ಇದೇ ಥರದ ಟೆಕ್ ಅಪ್ಡೇಟ್ಸ್ಗಳಿಗೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.